ಬರೋದಕ್ಕೆ 99.9% ಮೋದಿನೇ ಬರೋದು. ಕಾಂಗ್ರೆಸ್ ಪಕ್ಷ ಬಂದ್ರೆ ಉತ್ತಮ. ಸಿದ್ದರಾಮಯ್ಯ ಇರಲಿ, ಇನ್ನೊಬ್ಬ ಇರಲಿ, ಯಾರಾದ್ರೂ ಆಗಿರಲಿ, ಅವ್ರು ಉಚಿತವಾಗಿ ಕೊಟ್ಟು ಅವರು ಅಧಿಕಾರ ನಡೆಸುವಂತ ಅವಶ್ಯಕತೆ ಏನಿದೆ ಅವ್ರಿಗೆ? ಪಾಪ ಹೆಂಗೆ ಹೆಸರು ಮಾಡ್ಕೊಂಡಿದ್ರು ಹಾಸ್ಪಿಟ್ಲಲ್ಲಿ, ಅವ್ರನ್ನ ಬೀದಿ ಅರಕೆ ಕುರಿ ಮಾಡ್ತಾ ಇದ್ದಾರೆ ಅಷ್ಟೇ. ಸುಮ್ಮನೆ ಆರ್ಟ್ ಡಾಕ್ಟರ್ ನಿಮಗೆ ಆರ್ಟ್ ಬೇಕು ಕಲ್ಬೇಕು ಅಂತಾರೆ. ನಮ್ಮ ಕಲ್ಯಾಣ ಮಾಡೋಕ್ಕೆ ಆರ್ಟ್ ಬೇಕು. ಆರ್ಟ್ ಇದೆ ಯಾವಾಗ ಬದುಕೋದು. ಫ್ರೀ ಕೊಟ್ಟು ಅದೇ ಪಾಕಿಸ್ತಾನ ಪಕ್ಕದಲ್ಲಿ ಕೂತ್ಕೋಬೇಕಿತ್ತು ಸಂಜಾಗ ಮಾಡ್ಕೊಂಡು. ಮಂಜುನಾಥ್ ಅವ್ರು ಬಂದರೆ ಒಳ್ಳೇದು. ಡಾಕ್ಟರ್ ಮಂಜುನಾಥ್ ಬಂದರೆ ಒಳ್ಳೇದು ಅನ್ಸುತ್ತೆ. ಸುರೇಶ್ ಅವ್ರಿಗೆ ಅಂತ ಹೇಳಿ ಸರ್, ಅವ್ರು ಏನಾರ ಮಾಡ್ಕೊಳ್ಳಿ ಸರ್, ಮಂಜುನಾಥ್ಗೆ ಹಾಕೋದು. ಸುರೇಶ್ ಬರ್ತಾರೆ. ಮಂಜುನಾಥ್ಗೆ ಹಾಕೋದು. ಸುರೇಶ್ ಅವ್ರಿಗೆ DK ಸುರೇಶ್ ಬರ್ತಾರೆ. ಎರಡು ಸರ್ ನೋಡಿದ್ವಿ ಸರ್, ಮಂಜುನಾಥ್ಗೆ ಹಾಕಿದ್ದು ನಾವೆಲ್ಲ. ಯೂನಿಯನ್ ಪಾಕಿಸ್ತಾನ ನೋಡ್ಕೋಬೇಕಾಗಿದೆ, ಪಾಕಿಸ್ತಾನ ನೋಡ್ಕೋಬೇಕಾಗಿದೆ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಸೆಂಟ್ರಲಲ್ಲಿ BJP ಸರ್ಕಾರ ಇದೆ, ಮೋದಿ ಅವರ ಸರ್ಕಾರ ಆಡಳಿತ ಚೆನ್ನಾಗಿ ಹೆಂಗೆ ಅನ್ನಿಸ್ತಾ ಇದೆ, ಜೊತೆಗೆ ಬದಲಾವಣೆ ಏನಾದ್ರು ಬೇಕಾಗ್ತದೆ ಇದೆಯಾ? ಮೋದಿಯವರು ದೇಶಕ್ಕೆ ಅನಿವಾರ್ಯ ಯಾಕೆ ಅಂದರೆ ಕಾಂಗ್ರೆಸ್ಸಲ್ಲಿ ಅಂಥ ಸಮರ್ಥ ನಾಯಕರು ಯಾರೂ ಇಲ್ಲವೇ ಇಲ್ಲ. ಕರ್ನಾಟಕದ ಮಟ್ಟಿಗೆ ಓಕೆ, ಸಮರ್ಥರಿದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಶಿವಕುಮಾರ್ ಇದ್ದಾರೆ, ಹಲವಾರು ಸೀನಿಯರ್ ಲೀಡರ್ಸ್ ಇದ್ದಾರೆ. ಅಂದರೆ ನಾವು ಭಾರತ ರಾಷ್ಟ್ರ ನ್ಯಾಷನಲ್ ತಗೊಂಡಾಗ ಮೋದಿ ಈಸ್ ಬೆಸ್ಟ್. ಮೋದಿಯವರ ಸರ್ಕಾರ ಬಂದ ಮೇಲೆ ಸ್ವಲ್ಪ ಕೋಮೋದಿ ಸೃಷ್ಟಿ ಆಯಿತು, ಜನಗಳು ಮತ್ತು ಜಗಳ ಶುರು ಆಯಿತು, ರೇಟ್ಗಳು ಜಾಸ್ತಿ ಆಯಿತು ಅಂತ. ರೇಟು ಜಾಸ್ತಿ ಆಗಿದೆ ಸರ್, ಅದ್ರ ತಕ್ಕನಾಗೆ ವೇತನವೂ ಜಾಸ್ತಿ ಆಗಿರುತ್ತಲ್ಲ, ಅದು ಬ್ಯಾಲೆನ್ಸಾಗಿ ಹೋಗುತ್ತೆ ಅಷ್ಟೇ. ಈ ಬೆಲೆ ಏರಿಕೆ ಏನು ಅಂತ ಅನಿವಾರ್ಯ ಕಾರಣ ಅಲ್ಲವೇ ಇಲ್ಲ. ಅದು ದೇಶದ ಭದ್ರತೆಗೋಸ್ಕರ, ಭದ್ರತೆ ದೃಷ್ಟಿ ನೋಡಿದ್ರೆ ಮೋದಿ ಅನಿವಾರ್ಯ ಸರ್. ಇದೆಲ್ಲ ಕಮ್ಯುನಿಸಮ್ ಏನಿದೆ, ಕೋಮುವಾದ, ಅದೆಲ್ಲ ಕೆಲವು ಕೆಲವು ಗುಂಪುಗಳಾಗಲಿ ಹಿತಾಸಕ್ತಿಗಳ ವರ್ಗಗಳ ಅದು ಅಲ್ಲ ಸೃಷ್ಟಿ ಅಷ್ಟೇ. ಅದು ಅಂಥ ಸಮಸ್ಯೆ ಏನು ಮೇಜರ್ ಆಗಿಲ್ಲ. ಸೆಂಟ್ರಲ್ ಬದಲಾವಣೆ ಏನು ಬೇಡ ಅಂತೀರ? ಬೇಡವೇ ಬೇಡ ಸರ್, ಮೋದಿ ಈಸ್ ಬೆಸ್ಟ್. ಈಗ ಇಲ್ಲಿ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಬಂದರೆ ಇಲ್ಲಿ DK ಸುರೇಶ್ ಇದ್ದಾರೆ MP ಆಗಿ, ಆಮೇಲೆ ಅವರ ವಿರುದ್ಧವಾಗಿ JDS BJP ಮೈತ್ರಿಯಾಗಿ ಮಂಜುನಾಥ್ ಅವ್ರನ್ನ ನಿಲ್ಲಿಸ್ತಾರೆ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಇದರಲ್ಲಿ ಯಾರು ಬರಬೇಕು ಅಂತ ಬಯಸ್ತಾರೆ ಸರ್? ಆ್ಯಕ್ಚುಲಿ ಮಂಜುನಾಥ್ ಅವರು ಬಂದರೆ ಒಳ್ಳೆಯದು, ಒಳ್ಳೆಯ ವ್ಯಕ್ತಿ. ಸುರೇಶ್ ಅವರು ಕೂಡ ಸಮರ್ಥರಿದ್ದಾರೆ, ಆದರೆ ಅವರು 10 ವರ್ಷ ಇರೋದ್ರಿಂದ ಬದಲಾವಣೆ ಆಗಲಿ ಅನ್ನೋದು ಒಂದು ಜನಗಳ ಭಾವನೆ ಆಗಿರ್ಬೋದು. ಬದಲಾವಣೆ ಬೇಕು ಅಂತಿದೆ, ಒಂದು ಚಾನ್ಸ್ ಕೊಟ್ಟು ನೋಡೋದು. ಯಾಕೆಂದರೆ ಇವರು ಸುರೇಶ್ ಅವರು ಬಂದು ಕಾಂಗ್ರೆಸ್ ಬಂದ್ರೂ ಅವ್ರೇನು ಮಂತ್ರಿ ಆಗೋಲ್ಲ ಕೇಂದ್ರದಲ್ಲಿ. ಮಂಜುನಾಥ್ ಅವರು ಬಂದರೆ ಅಟ್ಲೀಸ್ಟ್ ಹೆಲ್ತ್ ಮಿನಿಸ್ಟರ್ ಆಗ್ಬೋದು ಅವರು. ಅದರಿಂದ ಒಂದು ಕರ್ನಾಟಕಕ್ಕೆ ಹೆಚ್ಚಿನ ಸೇವೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಮಂಜುನಾಥ್ ಅವರು ಒಂದು ಅವಕಾಶ ಕೊಡೋದು ಒಳ್ಳೆಯದು. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 5 ಗ್ಯಾರಂಟಿಗಳು ಕೊಟ್ಟರು. 5 ಗ್ಯಾರಂಟಿ ಏನು ವರ್ಕೌಟ್ ಆಗಲ್ಲ ಈ ಎಲೆಕ್ಷನಲ್ಲಿ. 5 ಗ್ಯಾರಂಟಿಗಳು ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆಗ್ಬೋದು, ಆದರೆ ಜನ ದೇಶನ ನೋಡ್ತಾರೆ. ಯಾಕೆಂದರೆ ದೇಶ ಇದ್ದರೆ ರಾಜ್ಯ ಅಲ್ವಾ. ಫಸ್ಟು ನಮ್ಮ ರಾಷ್ಟ್ರ ಸುಭದ್ರವಾಗಿರ್ಬೋದು. ರಾಜ್ಯದಲ್ಲಿ ಏನೇನೋ ಆಗುತ್ತಾ ಇರ್ತದೆ ಬದಲಾವಣೆಗಳು, ಅವೆಲ್ಲ ಅನಿವಾರ್ಯ ಅಲ್ಲ. ಫಸ್ಟು ದೇಶದ ಒಂದು ಹಿತಾಸಕ್ತಿ ಮುಖ್ಯ ಅಷ್ಟೇ. ಬದಲಾವಣೆ ಆಗಬೇಕು ಅನ್ಸುತ್ತೆ ಸರ್? ಖಂಡಿತವಾಗ್ಲೂ ಬದಲಾವಣೆ ಆಗಬೇಕು ಸರ್. ಏನಕ್ಕೆ ಬದಲಾವಣೆ ಆಗಬೇಕು ಅಂತಂದರೆ ಕೊಟ್ಟವ್ರಿಗೆ ಕೊಡಬಾರ್ದು. ಇವಾಗ BJP ಅವ್ರಿಗೆ 10 ವರ್ಷ ಕೊಟ್ಟಿದ್ದಾರೆ, ಅದೇ ಥರ ಕಾಂಗ್ರೆಸ್ ಅವ್ರಿಗೂ ಒಂದು 5 ವರ್ಷ ಕೊಟ್ಟು ನೋಡಬೇಕು. ಏನಂದರೆ ಇವರು BJP ಬಂದಾಗಿಂದ ವರ್ಸ್ಟ್ ಆಗಿಬಿಟ್ಟೈತೆ. ಇವಾಗ ಎಲೆಕ್ಷನ್ ಹತ್ರ ಬಂತು, ಗ್ಯಾಸ್ ಎಲ್ಲ ಕಡಿಮೆ ಮಾಡಿದ್ದಾರೆ. ತಿರ್ಗಾ ಅಲ್ಲೆಲ್ಲೋ ಒಂದು ಬಾಂಬ್ ಬ್ಲಾಸ್ಟು, ಮಗದೊಂದು ಏನು ಎಲೆಕ್ಷನ್ ಹತ್ರ ಬರ್ತಿದೆ ಆವಾಗ ಒಂದೊಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಇವಾಗ ಕಾಂಗ್ರೆಸ್ ಅವ್ರು ಮಾಡ್ತಾರೋ BJP ಅವ್ರು ಮಾಡ್ತಾರೋ ಜನಕ್ಕೆ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಎಲೆಕ್ಷನ್ ಬರ್ತಿದ್ದಾಗ ಒಂದು ಬಾಂಬ್ ಬ್ಲಾಸ್ಟ್, ಆಟೋಮೆಟಿಕ್ಕಾಗಿ ಜನ ಡಿವೈಡ್ BJP ಅಂತಾರೆ. ಅದಕ್ಕೋಸ್ಕರನೇ ಒಂದು ಸತಿ ಕಾಂಗ್ರೆಸ್ಗೂ ಕೊಟ್ಟು ನೋಡೋಣ. 10 ಇಯರ್ಸ್ ಆಗಿದೆ ಇವಾಗ BJP ಅವ್ರದ್ದು, ನೋಡಿದ್ದೀವಿ ಎಲ್ಲ ಕಡೆ ಆ್ಯಪು, ಆನ್ಲೈನು, ದುಡ್ಡು, ಬ್ಯಾನು ಇದೇ ಥರನೇ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಒಂದು ಸತಿ ಚೇಂಜ್ ಮಾಡೋಣ ಅಂತ ನಾವು ಈ ಸತಿ ಹಾಕೋದೆ ಕಾಂಗ್ರೆಸ್ಗೆ. ರಾಹುಲ್ ಗಾಂಧಿ ಹೊಸ ಯುವಕ ಬರಲಿ ಬಿಡಿ, ಒಂದು ಸತಿ ಚಾನ್ಸ್ ಕೊಡೋಣ. ಮೋದಿಗೆ ಹೆಂಗೆ ಕೊಟ್ಟಿದ್ವಿ ಅದೇ ರೀತಿ ರಾಹುಲ್ ಗಾಂಧಿಗೂ ಕೊಡೋಣ. ತಿಳ್ಕೊತಾರೆ ಬನ್ನಿ, ಹುಟ್ಟಿದ ತಕ್ಷಣ ಎಲ್ಲರೂ ಕಲ್ತ್ಕೊಂಡ್ಬಿಡ್ತಾರಾ? ಅವರು ಆಗಿನಿಂದ ಗಾಂಧಿ ಫ್ಯಾಮಿಲಿ, ಅವ್ರಿಗೂ ಅವ್ರ ಮಗನಿಗೆಲ್ಲ ಗೊತ್ತಿರುತ್ತೆ. ಬರಲಿ ಬಿಡಿ ಒಂದು ಸತಿ, ಖಂಡಿತವಾಗ್ಲೂ ಈ ಸತಿ ಮಾತ್ರ ಕಾಂಗ್ರೆಸ್ಗೆ ನಾವು ಓಟ್ ಹಾಕೋದು. ಈಗ ಇಲ್ಲಿ ಒಂದು ಈ ಕ್ಷೇತ್ರದ ಸಂಬಂಧಪಟ್ಟಂತೆ ಇಲ್ಲಿ DK ಸುರೇಶ್ ಅವರು ಇದ್ದಾರೆ, ಅವ್ರ ವಿರುದ್ಧವಾಗಿ ಈಗ ಮಂಜುನಾಥ್ ಕಣಕ್ಕಿಳಿಸ್ತಾ ಇದ್ದಾರೆ. JDS BJP ಮೈತ್ರಿ. ಇದಕ್ಕೆ ಯಾರು ಸಮರ್ಥರು ಅನ್ಸುತ್ತೆ ಸರ್? DK ಸುರೇಶ್ ಅವರೇ ಸಮರ್ಥರು ಅನಿಸುತ್ತೆ. ಏನಂದರೆ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ.
ಹಂಗಾಗಿ ಅವರೇ ಬೆಸ್ಟ್. ಆದರೆ ಡಾಕ್ಟರ್ ಮಂಜುನಾಥ್ ಅವರು ರಿಯಲಿ ಗುಡ್ ಹೆಲ್ತ್ ಇನ್ ಡಿಪಾರ್ಟ್ಮೆಂಟಲ್ಲಿ, ಆದರೆ ಅವ್ರಿಗೆ ರಾಜಕೀಯ ಅಷ್ಟು ಗೊತ್ತಿಲ್ಲ ಅಂತ ನನ್ನ ಅನಿಸಿಕೆ. ಅಂತಂದರೆ ಒಂದು ಅಭಿಪ್ರಾಯ ಏನಂತಂದರೆ ಅವರು ಡಾಕ್ಟರ್ ಮಂಜುನಾಥ್ ಅವರು ಏನಾದ್ರು ಬಂತು ಅಂತಂದರೆ ಕರ್ನಾಟಕಕ್ಕೆ ಹಲವಾರು ಕೊಡುಗೆ ಸಿಗುತ್ತೆ. ಯಾಕಂತಂದರೆ ಸೆಂಟ್ರಲ್ ಏನಾದ್ರು BJP ಇವ್ರಿಗೆ ಮಿನಿಸ್ಟ್ರಿಗೆ ಕೊಡ್ತಾರೆ ಅಂತ. ಆದರೂ ಸರ್ ಅಭಿವೃದ್ಧಿ ಲೆಕ್ಕಾಚಾರದಲ್ಲಿ ತೊಗೊಂಡ್ರೆ ಡಿ ಕೆ ಸುರೇಶ್ ಅವರೇನೆ ಫಸ್ಟು ಇದಾಗ್ತಾರೆ. ಏನಂದರೆ ಅವರು ಡಾಕ್ಟ್ರು, ಅವ್ರದ್ದೇ ಸಪ್ರೇಟ್ ಲೈನು, ಇವಾಗ ಹೊಸ ಲೈನ್ ಇದು. ಜನ ಕೆಲಸ ಯಾರು ಮಾಡಿರ್ತಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅದರಲ್ಲಿ ಡಿ ಕೆ ಸುರೇಶ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಓಕೆ, ಇನ್ನು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಅದು ಈ ಸಲ ಎಲೆಕ್ಷನ್ಗೆ ವರ್ಕೌಟ್ ಆಗುತ್ತೆ? ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಅನ್ಕೋತೀನಿ ಸರ್. ನನ್ನ ಪ್ರಕಾರ ನಮಗೇನು ಜೆಂಟ್ಸ್ಗೆ ಏನು ಕೊಟ್ಟಿಲ್ಲ, ಅವರು ಲೇಡೀಸು ಕೊಟ್ಟಿದ್ದಾರೆ. ಹಂಗಾಗಿ ವರ್ಕೌಟ್ ಆಗುತ್ತೆ ಅನ್ಕೋತೀನಿ. 100% ಆಗುತ್ತೆ ಅಂತ. ಟೋಟಲ್ ಆಗಿ ಬದಲಾವಣೆ ಕೇಳ್ತಿದ್ದೀರಿ? ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ BJP ಬೇಡ, ಕಾಂಗ್ರೆಸ್ ಬರಲಿ ಅಂತ ನಮ್ಗನ್ಸೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.